ವಿದ್ಯಾರ್ಥಿ ದ್ವಿತೀಯ PUCಯ ಮಧ್ಯವಾರ್ಷಿಕ ಪರೀಕ್ಷೆ 2025ರ ಒಂದು ಪ್ರಶ್ನೆ ಪತ್ರಿಕೆಯ ಜೊತೆಯಲ್ಲಿ ಅದರ ಒಂದು ಸಂಪೂರ್ಣವಾದಂತಹ ಉತ್ತರವನ್ನು ಈ ಒಂದು ವಿಡಿಯೋದಲ್ಲಿ ಕೊಟ್ಟಿದ್ದೇನೆ. ಇನ್ನೇನು ನಿಮಗೂ ಕೂಡ ಮುಂದಿನ ಒಂದು ತಿಂಗಳು ಅಂದರೆ ಸೆಪ್ಟೆಂಬರ್ ಅಥವಾ ಅಕ್ಟೋಬರಲ್ಲಿ ನಿಮಗೆ ಮಧ್ಯವಾರ್ಷಿಕ ಪರೀಕ್ಷೆ ನಡೆಯುತ್ತೆ. ಸೊ ಹೀಗಾಗಿ ಈ ಒಂದು ಅರ್ಧವಾರ್ಷಿಕ ಪರೀಕ್ಷೆಯ ಒಂದು ಪ್ರಶ್ನೆ ಮತ್ತು ಉತ್ತರದ ಕೊಡ್ತಾ ಇದ್ದೀನಿ. ಹಾಗಿದ್ರೆ ನೋಡ್ತಾ ಹೋಗೋಣ. ಸಂಪೂರ್ಣವಾದಂತಹ ಉತ್ತರವನ್ನು ಕೂಡ ನಾನಿಲ್ಲಿ ಕೊಟ್ಟಿದ್ದೇನೆ. ಅವುಗಳನ್ನು ಗಮನಿಸಿ ಸರಿಯಾಗಿ ನೀವು ಕೂಡ ಮಧ್ಯವಾರ್ಷಿಕ ಪರೀಕ್ಷೆಗೆ ಪ್ರಿಪೇರ್ ಆಗ್ತೀರಾ ಅಂತ ನಾನು ಭಾವಿಸ್ತೇನೆ. ನಿಮಗೆ ಎಲ್ಲ ಅಧ್ಯಾಯಗಳ ಪ್ರಶ್ನೋತ್ತರಗಳು ಮತ್ತು ಅದರ ಒಂದು ಭಾವಾರ್ಥ ಇರ್ಬೋದು, ಮಾದರಿ ಪ್ರಶ್ನೆ ಪತ್ರಿಕೆಗಳಿರ್ಬೋದು, ಘಟಕಾಧಾರಿತ ಮೌಲ್ಯಾಂಕನಕ್ಕೆ ಇರುವಂತಹ LBA ಕ್ವಶನ್ ಪೇಪರ್ಸು, ಅದರ ಒಂದು ಆನ್ಸರ್ಸು ಎಲ್ಲವನ್ನೂ ಕೂಡ ನಾನು ವಿಡಿಯೋದಲ್ಲಿ ಕೊಟ್ಟಿದ್ದೇನೆ. ನೀವು ಅಲ್ಲಿ ಹೋಗಿ ಚೆಕ್ ಮಾಡಬಹುದು. ಹಾಗಿದ್ದರೆ ಈ ಒಂದು ವಿಡಿಯೋದಲ್ಲಿ ಮಧ್ಯವಾರ್ಷಿಕ ಪರೀಕ್ಷೆಯ ಸಂಪೂರ್ಣವಾದಂತಹ ಪ್ರಶ್ನೆ ಪತ್ರಿಕೆಯ ಜೊತೆಯಲ್ಲೇ ಉತ್ತರವನ್ನು ಕೂಡ ನೋಡ್ತಾ ಹೋಗೋಣ. ನೋಡಿ, ಹಾಗಿದ್ದರೆ ಇಲ್ಲಿ ನಿಮಗೆ ಇರುವಂತಹದ್ದು 80 ಅಂಕಗಳು, ಸಮಯ 3 ಗಂಟೆ ಆಗಿರುತ್ತೆ. ನೋಡಿ, ಬಹುಆಯ್ಕೆಯ ಪ್ರಶ್ನೆಗಳು 10 ಇರುತ್ತೆ. ಮಯತನೂಜೆ ಎಂದರೆ ಯಾರು ಅಂತ ಇದೆ. ಮಯತನೂಜೆ ಅಂತ ಹೇಳ್ಬಿಟ್ಟು ಮಂಡೋದರಿಗೆ ಕರೆಯಲಾಗುತ್ತೆ. ಇನ್ನು ಗುರು ಹೇಗೆ ವರ್ತಿಸಬಾರ್ದು ಅಂದರೆ ಗುರು ಲಘುವಾಗಿ ವರ್ತಿಸಬಾರದು. ಅರಸಿ ಬಿಡು ಬಿಡು ಕಾತಿಯನ್ನು ಎಮ್ಮಣ್ಣನಾಜ್ಞೆಯ ಗೆರೆಯ ದಾಂಟಿದನು ಹೋಗೆಂದನ ಭೀಮ. ಈ ಪದ್ಯ ಭಾಗದಲ್ಲಿ ಭೀಮನು ದ್ರೌಪದಿಗೆ ಹೇಗೆ ಸಮಾಧಾನ ಮಾಡ್ತಾನೆ ಅಂತಂದರೆ, ಇಲ್ಲಿ ಕೊಟ್ಟಿರುವಂತಹದ್ರಲ್ಲಿ ಆಪ್ಷನ್ಸಲ್ಲಿ ಕೇವಲ ಉತ್ತರವನ್ನು ಮಾತ್ರ ಹೇಳ್ತಾ ಹೋಗ್ತೀನಿ. ಭೀಮ ಎಮ್ಮಣ್ಣನ ಆಜ್ಞೆಯ ಗೆರೆಯನ್ನು ದಾಟುತ್ತೇನೆ ಅಂತ ಹೇಳ್ಬಿಟ್ಟು ದ್ರೌಪದಿಗೆ ಹೇಳ್ತಾನೆ. ಇನ್ನು ಹಲವು ಹಳ್ಳಗಳು ಸೇರಿ ಏನಾಗುತ್ತವೆ ಅನ್ನುವಂಥದ್ದು, ಹಲವು ಹಳ್ಳಗಳು ಸೇರಿಬಿಟ್ಟು ಸಮುದ್ರವಾಗ್ತವೆ. ಇನ್ನು ತತ್ವಜ್ಞಾನವನ್ನು ಕೇಳದವರು ಯಾರು ಅಂದರೆ ಅದು ಘೋರ ಪಾಪಿಗಳು ತತ್ವಜ್ಞಾನವನ್ನು ಕೇಳೋದಿಲ್ಲ. ಇನ್ನು ಕೆಂಪು ಪಟ್ಟಿಗೆ ಸೇರಿದಂತಹ ಒಂದು ಪ್ರಾಣಿ ಯಾವುದು ಅಂದರೆ ಸಿಂಹಬಾಲದ ಕೋತಿ. ಬದುಕು ಯಾವುದನ್ನು ಬಿಟ್ಟು ಇರುವುದಿಲ್ಲ ಅಂದರೆ ಅದು ಭಾಷೆಯನ್ನು ಬಿಟ್ಟಿರಲಿಕ್ಕೆ ಸಾಧ್ಯ ಇಲ್ಲ. ದುರ್ಗಪ್ಪ ಏನನ್ನು ಕೇಳಿ ಪಡೆಯಲು ಬಂದಿದ್ದ ಅಂದರೆ ದುರ್ಗಪ್ಪ ಕೊಡಲಿಯನ್ನು ಕೇಳಿ ಪಡೀಲಿಕ್ಕೆ ಅಂತ ಬಂದಿರ್ತಾನೆ. ಇನ್ನು ಕೃಷ್ಣೇಗೌಡರ ಆನೆ ಮೊದಲು ಯಾವ ಮಠದಲ್ಲಿತ್ತು? ದೀರ್ಘಗದ್ಯಗಳಿಗೆ ಸಂಬಂಧಿಸಿರುವಂತಹ ಪ್ರಶ್ನೆಗಳು ಇವು. ಅದು ಗೂಳೂರು ಮಠದಲ್ಲಿ ಇತ್ತು. ಇನ್ನು ನಿರೂಪಕರ ಇಕಾಲಜಿಸ್ಟ್ ಗೆಳೆಯ ಯಾರು ಅಂತ ಇದೆ. ಅದು ನಿರೂಪಕರ ಇಕಾಲಜಿಸ್ಟ್ ಗೆಳೆಯ ಅಂದರೆ ಪ್ರಕಾಶ್. ಇನ್ನು ಮುಂದಿನ ಮೇನ್ ಬಂದುಬಿಟ್ಟು ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ 5 ಅಂಕಗಳಿಗೆ. ನೋಡಿ, 11ನೆಯ ಪ್ರಶ್ನೆ, ಮುಟ್ಟಿಸಿಕೊಂಡವನು ಕಥೆಯಲ್ಲಿ ಬರುವ ಸರ್ಕಾರಿ ಆಸ್ಪತ್ರೆಯ ವೈದ್ಯನ ಹೆಸರೇನು ಅಂದರೆ ಅದು ಡಾಕ್ಟರ್ ತಿಮ್ಮಪ್ಪನವರು. 12ನೆಯದು, ವಾಲ್ಪರೆಗೆ ಬಂದ ಬ್ರಿಟಿಷ್ ಪ್ರಜೆ ಯಾರು ಅಂದರೆ ಅದು ಕಾರ್ಬೆರ್ ಮಾರ್ಷ್ ಅನ್ನುವಂಥದ್ದು. ಇನ್ನು ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿಗೆ ನೆನಪಾಗುವುದು ಯಾವುದು ಅಂದರೆ ಯಾರು ನೆನಪಾಗ್ತಾರೆ ಅಂದರೆ ಸೀತೆ ನೆನಪಾಗ್ತಾರೆ. ಇನ್ನು ಕನ್ನಡದ ಮೂಲಕ ಕಲಿತ ಶ್ರೇಷ್ಠ ವಿಜ್ಞಾನಿಯಾದವರು ಯಾರು ಅಂದರೆ ಡಾಕ್ಟರ್ CNR ರಾವರು. ಇನ್ನು ದಣಿಗಳ ಹೆಸರೇನು ಅಂತ ಇದೆ, ಅದು ವೆಂಕಪ್ಪಯ್ಯ. ಇನ್ನು ಮುಂದಿನದನ್ನು ನೋಡ್ತಾ ಹೋಗೋಣ. ಹೊಂದಿಸಿ ಬರೆಯಿರಿಯನ್ನು ನೋಡೋಣ. ಬಸವಣ್ಣನವರ ಒಂದು ಅಂಕಿತ ಕೂಡಲ ಸಂಗಮ ದೇವ. ಪುಷ್ಪ ಅಂದರೆ ಪರಿಮಳ. ಜಾಲಿಯ ಮರದಂತೆ ಅನ್ನುವಂಥ ಒಂದು ಪದ್ಯವನ್ನು ರಚಿಸಿದಂತಹ ಅವರು ಪುರಂದರದಾಸರು. ಪುಲಿಗೆರೆ ಸೋಮನಾಥ ಅನ್ನುವಂಥದ್ದು ಅವರು ಸೋಮೇಶ್ವರ ಶತಕವನ್ನು ಬರೀತಾರೆ. ಇನ್ನು ಉತ್ತಮರ ಗೆಳೆತನ ಹೇಗಿರುತ್ತೆ ಅಂದರೆ ಪುತ್ತಳಿಯ ಬಂಗಾರದಂತೆ ಇರುವಂತಹದ್ದು. ಇನ್ನು ಎಕ್ಸ್ಟ್ರಾ ಇರುವಂತಹದ್ದು ಗುಹೇಶ್ವರ. ಇವೆಲ್ಲವುಗಳನ್ನು ಕೂಡ ಹೊಂದಿಸಿ ಬರೆಯಲಾಗಿದೆ. ಇನ್ನು ಮುಂದಿನ ಮೇನ್ ಬಂದುಬಿಟ್ಟು ಆ ವಿಭಾಗಕ್ಕೆ ಸಂಬಂಧಿಸಿದಂತೆ ಇದು ಪದ್ಯಗಳಿಗೆ ಸಂಬಂಧಿಸಿದಂತಹ 2 ಅಂಕದ ಪ್ರಶ್ನೋತ್ತರಗಳಾಗಿರುತ್ತೆ. ನೋಡಿ, 21ನೆಯದು, ಬಹುರೂಪಿಣಿ ವಿದ್ಯೆಯು ರಾವಣನಿಗೆ ಏನಂತ ಹೇಳಿಬಿಟ್ಟು ಆಶ್ವಾಸನೆಯನ್ನು ಇಟ್ಟಿತು ಅನ್ನುವಂತಹದ್ದು. ಉತ್ತರವನ್ನು ನೋಡ್ತಾ ಹೋದರೆ ಬಹುರೂಪಿಣಿ ವಿದ್ಯೆಯು ರಾವಣನಿಗೆ ಪ್ರತ್ಯಕ್ಷವಾಗಿ ಚಕ್ರಧರನಾದಂತಹ ಲಕ್ಷ್ಮಣ ಸ್ವಾಮಿಯನ್ನು ಚರಮದೇಹಧಾರಿಯಾದಂತಹ ರಾಮನನ್ನು ಕೊಲ್ಲುವುದಿಲ್ಲ, ಅವರನ್ನು ಬಿಟ್ಟು ಉಳಿದವರನ್ನು ಬದುಕಲು ಉಳಿಯಗೊಡುವುದಿಲ್ಲ ಅಂತ ಹೇಳಿಬಿಟ್ಟು ಆಶ್ವಾಸನೆಯನ್ನು ಇಡುತ್ತೆ. ಇನ್ನು ಯಾವಾಗ ನಿಲ್ಲಬಹುದು, ಯಾವಾಗ ನಿಲ್ಲಲಾಗದು ಅಂದರೆ ಉತ್ತರ ಒಲೆ ಹತ್ತಿ ಉರಿವಾಗ ನಿಲ್ಲಬಹುದು. ಅಂದರೆ ಮನೆಯ
ಮನೆಯಲ್ಲಿ ಇರುವಂತಹ ಒಲೆ ಹತ್ತಿ ಉರಿತಾ ಇದ್ದರೆ ಅಲ್ಲಿ ನಿಲ್ಲಬಹುದು, ಆದರೆ ಧರೆಯೇ ಹತ್ತಿಬಿಟ್ಟು ಉರಿಯುವಾಗ ನಿಲ್ಲಲು ಆಗದು ಎಂಬುದಾಗಿ ಬಸವಣ್ಣನವರು ತಿಳಿಸ್ಕೊಡ್ತಾರೆ. ಇನ್ನು 23ನೇಯದು ಗಂಡರೈವರು ಮೂರು ಲೋಕದ ಗಂಡರಾರು ಹೆಸರಿಸಿ ಅಂತ ಕೇಳಿದ್ದಾರೆ. ಗಂಡರೈವರು ಅಂತಂದರೆ ಯುಧಿಷ್ಠಿರ, ಭೀಮ, ಪಾರ್ಥ ಅಂದರೆ ಅರ್ಜುನ, ನಕುಲ ಸಹದೇವ ಮೂರು ಲೋಕದ ಗಂಡ ಅರ್ಜುನ ಮತ್ತು ಭೀಮರು ಅಂತ ಹೇಳಿಬಿಟ್ಟು ಇಲ್ಲಿ ಹೇಳ್ತಾರೆ. ಇನ್ನು ಯಾರಿಂದ ಯಾವುದನ್ನು ಹೇಗೆ ಕಲಿಬೇಕು ಅಂತ ಸುಮನತ ಹೇಳ್ತಾರೆ ಅಂತಂದರೆ, ಕೆಲವನ್ನು ಬಲ್ಲವರಿಂದ ಕಲಿಬೇಕು, ಮತ್ತು ಕೆಲವನ್ನು ಶಾಸ್ತ್ರಗಳನ್ನು ಕೇಳುತ್ತಾ ಕೆಲವನ್ನು ಕಲಿಬೇಕು, ಇನ್ನೂ ಕೆಲವನ್ನು ಉತ್ತಮ ಜ್ಞಾನದಿಂದ ಕಲಿಬೇಕು, ಕೆಲವನ್ನು ಸಜ್ಜನರ ಸಹವಾಸದಲ್ಲಿದ್ಬಿಟ್ಟು ಕಲಿಬೇಕು ಅಂತ ಹೇಳ್ಬಿಟ್ಟು ಸೋಮನಾಥರು ಹೇಳ್ತಾರೆ. ಇನ್ನು ಯಾವುದಾದರೂ 2 ಪ್ರಶ್ನೆಗಳಿಗೆ 1 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ನೋಡಿ, ಹಿಂದಿನದು ಪದ್ಯಗಳಿಗೆ ಸಂಬಂಧಿಸಿದಂತಹ ಪ್ರಶ್ನೋತ್ತರಗಳಾದರೆ 2 ಅಂಕದ್ದು, ಇದು ಗದ್ಯಗಳಿಗೆ ಸಂಬಂಧಿಸಿದಂತಹ 2 ಅಂಕದ ಪ್ರಶ್ನೋತ್ತರಗಳು. ಸಿದ್ಧಲಿಂಗಿ ಏಕೆ ರಾದ್ಧಾಂತ ಮಾಡಿದ್ಲು ಅಂತಂದರೆ, ಸಿದ್ಧಲಿಂಗಿಗೆ ಡಾಕ್ಟರ್ ತಿಮ್ಮಪ್ಪ ಹೊಲೆಯವರು ಅಂತ ಹೇಳಿಬಿಟ್ಟು ತಿಳಿದ್ಬಿಟ್ಟಿತ್ತು. ಆದ್ದರಿಂದ ದೊಡ್ಡ ರಾದ್ಧಾಂತವನ್ನೇ ಆಕೆ ಎಬ್ಬಿಸ್ತಾಳೆ. ತಲೆಗೆ ನೀರು ಬೀಳಕೂಡದು ಎಂಬ ಎಚ್ಚರಿಕೆ ಕೊಟ್ಟಿದ್ದರು. ಆದರೂ ಅವರು ಮುಟ್ಟಿದ್ದು ಸೂತಕವಾಯಿತು ಅಂತ ಭಾವಿಸ್ಬಿಟ್ಟು ಅದನ್ನು ಪರಿಹರಿಸಬೇಕು ಅಂತ ಮೈ ತೊಳೆದುಕೊಂಡು ಸ್ನಾನ ಮಾಡಿಯೇ ಬರಬೇಕು ಅಂತ ಹೇಳಿಬಿಟ್ಟು ಹಠ ಹಿಡಿತಾಳೆ. ಇನ್ನು ಸೀತಾಳ ಬಯಕೆ ನಂಬಿಕೆಗಳು ಹೀಗಿದ್ವು ಅಂದರೆ, ಸೀತೆ ಕಷ್ಟಪಡುವವಳಲ್ಲ, ಎಲ್ಲವೂ ತಟ್ಟನೆ ಸರಿ ಹೋಗಿಬಿಡಬೇಕು ಅಂತ ಬಯಸ್ತಾ ಇದ್ದಂತಹವಳು. ಕೈ ತುಂಬ ಸಂಪಾದಿಸಿ ತಂದು ಹಾಕಿ ಹೆಂಡತಿನ ಚೆನ್ನಾಗಿ ನೋಡಿಕೊಳ್ಳೋದು ಗಂಡನ ಜವಾಬ್ದಾರಿ ಎಂಬ ನಂಬಿಕೆ ಅವಳಲ್ಲಿ ಬಲವಾಗಿ ಬೇರೂರಿತ್ತು. ಇನ್ನು ತ್ರಿಭಾಷಾ ಸೂತ್ರದ ಬಳಕೆ ಹೇಗಿರಬೇಕು ಅಂದರೆ, ಪ್ರತಿಯೊಂದು ರಾಜ್ಯ ಹಾಗೂ ಕೇಂದ್ರ ಕಚೇರಿ ಹಾಗೂ ಸಂಸ್ಥೆಗಳಲ್ಲಿ ಫಲಕಗಳು ಹಾಗೂ ಸೂಚನೆಗಳು ಕರ್ನಾಟಕದ ಪ್ರಥಮ ಭಾಷೆ ಕನ್ನಡ, ಇಂಗ್ಲೀಷ್ ಹಾಗೂ ಹಿಂದಿಗಳಲ್ಲಿ ಇರಬೇಕು. ಶಾಲೆಗಳಲ್ಲಿ ಇದು ಆಚರಣೆಯಲ್ಲಿರಬೇಕು. ಆಗ ಮಾತ್ರ ತ್ರಿಭಾಷಾ ಸೂತ್ರ ಬಳಕೆ ಆದಂತೆ ಆಗುತ್ತೆ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಇನ್ನು ದಣಿ ಮತ್ತು ಬೆಳ್ಳಿ ಲೋಟವನ್ನು ಹೇಗೆ ಪರಿಚಯಿಸಿದ್ದಾಳೆ ಅಂತಂದರೆ, ದಣಿ ಪತ್ನಿ ಆ ಬೆಳ್ಳಿ ಲೋಟವನ್ನು ಈ ರೀತಿ ಪರಿಚಯಿಸ್ತಾಳೆ. ಹೇಗೆ ಅಂದರೆ, ಅದು ತನ್ನ ಮದುವೆ ಆದಾಗಿಂದ ಅವರಪ್ಪ ಕೊಟ್ಟಿದ್ದು, ಅದನ್ನು ಕುಡ್ಲದ ರಥಬೀದಿಯಲ್ಲಿರುವ ನರಸಿಂಹಚಾರಿಯಲ್ಲಿ ಮಾಡಿದ್ದು. ಅದರ ಮೈಮೇಲಿನ ಹೂಬಳ್ಳಿಯನ್ನು ಈ ಕಾಲದಲ್ಲಿ ಯಾವ ಆಚಾರಿ ತಾನೇ ಮಾಡಿಯಾನು ಅಂತ ಹೇಳಿಬಿಟ್ಟು ಹೆಮ್ಮೆ ಪಟ್ಟು ಹೇಳ್ತಾ ಇದ್ಲು. ಇನ್ನು ಯಾವುದಾದರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಇದು ದೀರ್ಘ ಗದ್ಯಕ್ಕೆ ಸಂಬಂಧಿಸಿದಂತಹ 2 ಅಂಕದ ಪ್ರಶ್ನೋತ್ತರಗಳಾಗಿರುತ್ತೆ. ನೋಡಿ, ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದ ಬಗೆ ಹೇಗೆ ಅಂದರೆ, ಗೂಳೂರು ಮಠದ ಆನೆ ಹಾಕಿದಂತಹ ಮರಿಯೇ ಕೃಷ್ಣೇಗೌಡರ ಬಳಿ ಇದ್ದಂತಹ ಆನೆ. ಇದು ಹುಟ್ಟಿದ್ದು ಬೆಳೆದದ್ದು ಎಲ್ಲ ಊರಿನಲ್ಲಿ ಜನಗಳ ನಡುವೆಯೇ. ಆದ್ದರಿಂದ ಮೂಡಿಗೆರೆಯ ಪೇಟೆಗೆ ಅದು ಬಹಳ ಒಗ್ಬಿಟ್ಟಿತ್ತು. ದನ ಕರುಗಳು ಓಡಾಡುವ ಹಾಗೆ ಪೇಟೆ ಬೀದಿಯಲ್ಲಿ ಓಡಾಡಿಕೊಂಡಿತ್ತು. ಸ್ಕೂಲ್ ಮಕ್ಕಳು ಹತ್ತಿರ ಬರಲು ಹೆದರಿದ್ದರಿಂದಲೇ ಅವರು ದೂರದಿಂದಲೇ ಗೌರಿ ಅಂತ ಕೂಗಿದರೆ ಸಾಕು, ಸೊಂಡಲನ್ನು ಎದ್ಬಿಟ್ಟು ಸಲಾಮ್ ಮಾಡ್ತಾಯಿತ್ತು. ಅಂಗಡಿಯವರು ಖರ್ಚಾಗದ ಹಣ್ಣಿಟ್ಟಿರ್ತಾಯಿದ್ರು. ಈ ಆನೆ ಕಾಯಮ್ಮಾಗಿ ಎಲ್ಲ ಪೆಟ್ಟಿಗೆ ಅಂಗಡಿಗಳ ಬಳಿಗೂ ಹೋಗಿ ಅದನ್ನೆಲ್ಲ ಸೌಂಡ್ಲಲ್ಲಿ ತಗೊಂಡು ತಿಂತಾಯಿತ್ತು. ಹೀಗೆ ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದಿತ್ತು. ಇನ್ನು ಕಾಡಾನೆಗಳ ಹಾವಳಿಗೆ ಪ್ರಕಾಶ್ ನೀಡಿದ ಕಾರಣಗಳೇನು ಅಂತ ಇದೆ. ನೋಡಿ, ಕಾಡಾನೆಗಳ ಹಾವಳಿಗೆ ಪ್ರಕಾಶ್ ನೀಡಿದ ಕಾರಣ ಅಂತಂದರೆ, ಅರಣ್ಯ ಇಲಾಖೆಯವರು ಕಾಡಿನ ಮರಗಳನ್ನು ತೆಗೆದು ನೀಲಗಿರಿ, ಅಕೇಶಿಯಾ ಮುಂತಾದ ಆನೆಗಳಿಗೆ ನಿರುಪಯುಕ್ತವಾದದನ್ನು ನಡೀತಾ ಇರುವಂತಹದ್ದು ಆಗಿದೆ ಅಂತ ಹೇಳಿದರು. ಇನ್ನು ಡ್ರೈವರ್ನ ತಲೆ ಜಜ್ಜಿ ಹೋದದ್ದು ಹೇಗೆ, ಆನೆ ಅದಕ್ಕೆ ಕಾರಣವೇ ಅನ್ನುವಂತಹದ್ದು ಉತ್ತರ. ನಾಟಾಗಳಿಗೂ ಲಾರಿಗೂ ಹಗ್ಗ ಬಿಗಿದು ಕಟ್ಟಿದ್ದು ಬಿಚ್ಚಬೇಕು ಅಂತ ಮರೆತು ಆನೆಗೆ ಮರದ ದಿಮ್ಮೆ ಉರುಳಿಸಲು ಹೇಳಿದ ಕ್ಷಣ ಲಾರಿ ಉರುಳಿತು. ನಿದ್ದೆ ಮಾಡ್ತಾ ಇದ್ದ ಮಹಾಶಯ ಲಾರಿಯಿಂದ ಉರುಳಿದಾಗ ದಪ್ಪನೆ ಆತನ ತಲೆಯ ಮೇಲೆ ಬಿದ್ದಿದ್ದರಿಂದ ಡ್ರೈವರ್ ಪ್ರಾಣ ಹೋಯಿತು. ಅದಕ್ಕೆ ಆನೆ ಖಂಡಿತ ಕಾರಣವಲ್ಲ.
ಅದಕ್ಕೆ ಮತ್ತಿನಲ್ಲಿದ್ದಂತಹ ವೇಲಾಯುಧನೇ ಕಾರಣ ಆಗಿದ್ದ. ಇನ್ನು ಹುಚ್ಚು ನಾಯಿಗಳು ಆಸ್ಪತ್ರೆಯಲ್ಲಿ ಹೇಗೆ ವರ್ತಿಸ್ತವೆ ಅಂತ ಹೇಳ್ಬಿಟ್ಟು ಪುಟ್ಟಯ್ಯ ಹೇಳ್ತಾನೆ ಅಂದರೆ, ಹುಚ್ಚು ನಾಯಿಗಳು ಆಸ್ಪತ್ರೆಯಲ್ಲಿ ಮೇಜು ಕುರ್ಚಿ ಕಾಲಿಗೆಲ್ಲ ಕಚ್ತವೆ, ಅದಕ್ಕೆ ತಲೆ ಕೆಟ್ಟು ಕಂಡುದ್ದಕ್ಕೆಲ್ಲ ಕಚ್ತವೆ. ಆನೆ ಚರ್ಮಕ್ಕೆ ಹಲ್ಲು ನಾಟೋದಿಲ್ಲ ನಿಜ, ಆದರೆ ಹಲ್ಲು ನಾಟಬೇಕಂದೇನೂ ಇಲ್ಲ ತಗೊಳ್ಳಿ. ಅದ್ರ ಮೈ ಮೇಲೆ ಒಂದು ಕೀರು ಗಾಯ ಇದ್ದರೂ ಸಾಕು, ಹುಚ್ಚು ನಾಯಿ ಜೊಲ್ಲಾಗಿದ್ದರೆ ಇವತ್ತಲ್ಲ ಇನ್ನು 1 ವರ್ಷಕ್ಕಾದರೂ ಹುಚ್ಚು ಬಂದೇ ಬರ್ತದೆ ಅಂತ ಹೇಳ್ಬಿಟ್ಟು ಪುಟ್ಟಯ್ಯ ಹೇಳ್ತಾರೆ. ಇನ್ನು ಈ ವಿಭಾಗಕ್ಕೆ ಸಂಬಂಧಿಸಿದಂತೆ ಇದು ಸಂದರ್ಭದ ವಾಕ್ಯಗಳಾಗಿರುತ್ತೆ. ಇಲ್ಲಿ ಯಾವುದಾದ್ರೂ 2ಕ್ಕೆ ಬರೀಬೇಕಾಗುತ್ತೆ. ಇನ್ನು ಸಂದರ್ಭದ ವಾಕ್ಯಗಳಿಗೆ ನಿಮಗೆ ಇರುವಂತಹದ್ದು 3 ಅಂಕಗಳು. ಇದು ಪದ್ಯಗಳಿಗೆ ಸಂಬಂಧಿಸಿರುವಂತಹ ಸಂದರ್ಭದ ವಾಕ್ಯಗಳಾಗಿರುತ್ತೆ. ಅಸಾಧ್യമಪ್ಪ ಮರುಪಕ್ಕಮಿಲ್ಲ ಅನ್ನುವಂಥದ್ದು ಈ ಒಂದು ಪ್ರಸ್ತುತವಾದಂತಹ ವಾಕ್ಯವನ್ನು ನಾಗಚಂದ್ರ ಅವರು ರಚಿಸಿರುವಂತಹ ರಾಮಚಂದ್ರ ಚರಿತ ಪುರಾಣ ಎಂಬ ಕಾವ್ಯ ಭಾಗದಿಂದ ಆರಿಸಿಕೊಳ್ಳಲಾದಂತಹ ಗದಡಿದ ಸಲಿಲಂ ತಿಳಿ ಬಂದದೆ ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭವನ್ನು ನೋಡೋದಾದರೆ ಬಹುರೂಪಿಣಿ ವಿದ್ಯೆ ಸಿದ್ಧಿಸಿಕೊಂಡ ರಾವಣನ ಅಹಂಕಾರದ ಮಾತು ಇಲ್ಲಿರುವಂತಹದ್ದನ್ನು ನೋಡ್ಬೋದು. ಪ್ರಮೋದವನಕ್ಕೆ ಸೀತೆಯನ್ನು ಕಾಣಲು ಬಂದಂತಹ ರಾವಣನು ತನಗೆ ವಿದ್ಯಾ ಸಿದ್ಧಿಯಾಗಿರುವುದರಾಗಿಯೂ ಇದರಿಂದಾಗಿ ನನ್ನನ್ನು ಎದುರಿಸುವಂತಹ ವೀರರು ಯಾರೂ ಇಲ್ಲವಾಗಿದೆ. ನೀನು ನೆಚ್ಚಿರುವ ರಾಮನನ್ನು ಬಿಟ್ಟು ನನ್ನನ್ನು ಸೇರು, ನನ್ನ ಸಕಲ ಸಾಮ್ರಾಜ್ಯಕ್ಕೆ ರಾಣಿಯಾಗಿರೋ ಎಂದಾಗ ಸೀತೆಯು ಮೂರ್ಛೆ ಹೋಗ್ತಾಳೆ. ಇನ್ನು ಸ್ವಾರಸ್ಯವನ್ನು ನೋಡೋದಾದರೆ, ರಾವಣನು ತನಗೆ ಬಹುರೂಪಿಣಿ ವಿದ್ಯೆಯು ಸಾಧಿತವಾಗಿರುವುದರಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅಂತ ಹೇಳಿಬಿಟ್ಟು ಸೀತೆಗೆ ಹೇಳಿರುವಂತಹದ್ದು ಸ್ವಾರಸ್ಯಕರವಾಗಿದೆ. ಇನ್ನು 34ನೇದು ಹಾಗೆಗಳನ್ನು ಹಿಂಡಿದನು ಮನದೊಳಗೆ ಅನ್ನುವಂಥದ್ದು. ಇದು ಒಂದು ಕುಮಾರವ್ಯಾಸರವರ ಕರ್ನಾಟಕ ಭಾರತ ಕಥಾಮಂಜರಿಯಿಂದ ಆಯ್ದ ಇನ್ನು ಊಟದೇ ಇರಲಿ ನಾರಿಯರೆನ್ನುವಲು ಎನ್ನುವಂತಹ ಕಾವ್ಯ ಭಾಗದಿಂದ ಮೇಲಿನ ವಾಕ್ಯವನ್ನು ಸ್ವೀಕರಿಸಲಾಗಿದೆ. ಸಂದರ್ಭವನ್ನು ನೋಡೋದಾದರೆ, ದ್ರೌಪದಿಯು ಕೀಚಕನ ಉಪಟಳವನ್ನು ಭೀಮನಿಗೆ ಹೇಳಿ ದುಃಖವನ್ನು ತೋಡ್ಕೊಂಡಾಗ ಭೀಮನು ಮೊದಲಿಗೆ ಧರ್ಮಜನ ಆಜ್ಞೆ ಪ್ರಸ್ತಾಪ ಮಾಡ್ತಾನೆ. ದ್ರೌಪದಿಯು ಭೀಮನ ಮತ್ತು ಉಳಿದ ಪಾಂಡವರ ಪೌರುಷವನ್ನು ಮೊದಲಿಸಿ ಮಾತನಾಡಿದಾಗ ಭೀಮನ ಅಂತಃಕರಣದ ರೋಷದ ಘನತೆ ಹೆಚ್ಚುತ್ತೆ. ಅವನು ಹಾಗೆಗಳನ್ನು ತನ್ನ ಮನದೊಳಗೆ ಹಿಂಡಿ ಹಾಕುವಂತೆ ಕಲ್ಪಿಸ್ಕೊತಾನೆ. ಇನ್ನು ಸ್ವಾರಸ್ಯವನ್ನು ನೋಡೋದಾದರೆ, ದ್ರೌಪದಿಗಾದಂತಹ ಅಪಮಾನಕ್ಕೆ ಪ್ರತಿಕಾರ ತೀರಿಸಿಕೊಳ್ಳುವ ನಿರ್ಧಾರಕ್ಕೆ ಬಂದು ಆಕೆಯನ್ನು ಸತ್ತೈಸುವಂತಹ ಸಂದರ್ಭ ಇದಾಗಿದೆ. ಇನ್ನು ಭಿನ್ನಾಣದ ಮಾತಿಗೆ ಕೊನೆ ಇಲ್ಲ ಅನ್ನುವಂತಹದ್ದು ಈ ಒಂದು ವಾಕ್ಯದ ಆಯ್ಕೆಯನ್ನು ನೋಡೋದಾದರೆ, ಜಾಲಿಯ ಮರದಂತೆ ಪುರಂದರದಾಸರು ರಚಿಸಿರುವಂತಹ ಜಾಲಿಯ ಮರದಂತೆ ಎಂಬ ಕೀರ್ತನೆಯಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭವನ್ನು ನೋಡೋದಾದರೆ, ದಾಸರು ದುರ್ಜನರನ್ನು ಜಾಲಿಯ ಮರಕ್ಕೆ ಹೋಲಿಸ್ತಾ ಈ ಕೀರ್ತನೆಯನ್ನು ರಚಿಸಿದ್ದಾರೆ. ದುರ್ಜನರಿಂದ ಒಂದಿಷ್ಟು ಉಪಕಾರ ಲಭ್ಯವಿಲ್ಲವಾಗಿದ್ದರೂ ಅವರ ಮಾತುಕತೆ ಎಲ್ಲವೂ ವೈಯಾರದಿಂದ ಭಿನ್ನಾಣದಿಂದ ಕೂಡಿರ್ತದೆ ಅಂತ ಹೇಳ್ತಾರೆ. ಮಾತಿನಲ್ಲಿಯೇ ಹೊಟ್ಟೆ ತುಂಬಿಸುವ ಜನ ಇವರು ಅಂತ ಹೇಳಿಬಿಟ್ಟು ಹೇಳ್ತಾರೆ. ತಳುಕಿನ ಮಾತಿನಿಂದಲೇ ಎಲ್ಲರನ್ನೂ ಮೋಸಗೊಳಿಸ್ತಾ ಇರುವಂತಹದ್ದೇ ಇವರ ಗುಣವಾಗಿದೆ ಅಂತ ಹೇಳಿಬಿಟ್ಟು ದಾಸರು ತಿಳಿಸಿದ್ದಾರೆ. ಇನ್ನು ಸ್ವಾರಸ್ಯವನ್ನು ನೋಡೋದಾದರೆ, ದುರ್ಜನರು ಜಾಲಿಯ ಮರದಂತೆ ಅವರು ಯಾವುದಕ್ಕೂ ಉಪಯೋಗ ಇಲ್ಲ ಎಂಬುವಂಥದ್ದು ಇಲ್ಲಿ ದಾಸರು ವಿವರಿಸಿರುವಂತಹದ್ದು ಸ್ವಾರಸ್ಯವಾಗಿದೆ. ಇನ್ನು ಮುಂದಿನದು, ಯಾವುದಾದ್ರೂ ಒಂದು ವಾಕ್ಯವನ್ನು ಕುರಿತು ಸಂದರ್ಭ ಸೂಚಿಸಿ ಸ್ವಾರಸ್ಯವನ್ನು ಬರೆಯಿರಿ ಅಂತ ಕೇಳಿದರೆ, ಕಾರ್ಮಿಕರು ಕೆಂಪು ಬಾವುಟವನ್ನು ಹಿಡಿದು ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಅನ್ನುವಂಥದ್ದು ಇದು ಗದ್ಯಗಳಿಗೆ ಸಂಬಂಧಿಸಿರುವಂತಹ ಒಂದು ಸಂದರ್ಭದ ವಾಕ್ಯ. ಶ್ರೀಯುತ ಕೃಪಾಕರ ಸೇನಾನಿಯವರು ಬರೆದಿರುವಂತಹ ವಾಲ್ಪರೆಯ ಅಭಿವೃದ್ಧಿ ತಂದ ದುರಂತ ಎಂಬ ಒಂದು ಲೇಖನದಿಂದ ಆಯ್ಕೆಗೊಳ್ಳಲಾಗಿರುವಂತಹ ವಾಕ್ಯ ಇದು. ಸಂದರ್ಭವನ್ನು ನೋಡೋದಾದರೆ, ವಾಣಿಜ್ಯ ವ್ಯವಹಾರದ ದೃಷ್ಟಿಯಿಂದ ಶ್ರೀಮಂತ ಪ್ರದೇಶವಾಗಿದ್ದಂತಹ ವಾಲ್ಪರೈ ಅಂತಾರಾಷ್ಟ್ರೀಯ ವಿದ್ಯಮಾನಗಳ ಕಾರಣದಿಂದ ಆರ್ಥಿಕವಾಗಿ ಕುಸಿತು. ಇದಕ್ಕೆ ಮುಖ್ಯ ಕಾರಣ ವಿಶ್ವ ಮಾರುಕಟ್ಟೆಯಲ್ಲಿ ಚಹಾದ ಬೇಡಿಕೆ ಇಳಿಮುಖವಾಗಿತ್ತು. ಈ ಸಂದರ್ಭದಲ್ಲಿ ತೋಟದ ಮಾಲೀಕರು ಬದುಕುಳಿಯಲು ಉತ್ಪಾದನಾ ವೆಚ್ಚ ಕಡಿಮೆ ಮಾಡಲು ಜನರ ಬದಲಿಗೆ ಯಂತ್ರಗಳನ್ನು ಬಳಸಲಾರಂಭಿಸ್ತಾರೆ. ನಿರುದ್ಯೋಗಿಗಳಾದಂತಹ ಕಾರ್ಮಿಕರು ಪ್ರತಿಭಟನೆಗೆ ತೊಡಗಿ ಕೆಂಪು ಬಾವುಟಗಳನ್ನು ಹಿಡಿದುಕೊಂಡು ಹೋರಾಟದಲ್ಲಿ ತೊಡಗಿದ್ರು. ಸರ್ಕಾರಕ್ಕೆ ಮನವಿ ಸಲ್ಲಿಸಿದರೂ ಅವರ ಬದುಕು ಹಸನಾಗುವ ಭರವಸೆಗಳಿಲ್ಲ ಎಂಬ
ಆಗುವಂಥದ್ದನ್ನು ವಿವರಿಸುವ ಸಂದರ್ಭದಲ್ಲಿ ಲೇಖಕರು ಈ ಮೇಲಿನ ಒಂದು ಬೇಡಿಕೆ ಇಳಿಮುಖವಾಗಿದ್ದು ಕಾರ್ಮಿಕರ ಪ್ರತಿಭಟನೆಗೆ ತೊಡಗಿ ಕೆಂಪು ಬಾವುಟಗಳನ್ನು ಹಿಡಿದುಕೊಂಡು ಹೋರಾಟದಲ್ಲಿ ತೊಡಗಿದ್ರು ಅಂತ ಹೇಳಿರುವಂತಹದ್ದು ಸ್ವಾರಸ್ಯಕರವಾಗಿದೆ. ಇನ್ನು ಮುಂದಿನದು ಈತನ ಈಟಿಗೆ ಮೀನುಗಳೇ ನಾಚಬೇಕು ಅನ್ನುವಂಥದ್ದು ಡಾಕ್ಟರ್ ಎಚ್ ನಾಗವೇಣಿಯವರು ರಚಿಸಿರುವಂತಹ ದಣಿಗಳ ಬೆಳ್ಳಿ ಲೋಟ ಎನ್ನುವಂತಹ ಒಂದು ಸಣ್ಣ ಕಥೆಯಿಂದ ಈ ಮೇಲಿನ ವಾಕ್ಯವನ್ನು ಆಯ್ದುಕೊಳ್ಳಲಾಗಿದೆ. ಸಂದರ್ಭ ಕುದುಪ ಚನ್ನಮ್ಮರ ಏಕಮಾತ್ರ ಪುತ್ರನಾದ ಗುಡ್ಡ ರಭಸದಿಂದ ಹರಿತಾ ಇರುವ ಶಾಂಭವಿ ಹೊಳೆಯ ಅಂಚಿನಲ್ಲಿ ದಣಿಗಳ ಮುಸುರಿ ಪಾತ್ರೆಗಳನ್ನು ತೊಳಿತಾ ಕುಳಿತಿದ್ದ. ಇಂದಿನ ದಿನ ರಾತ್ರಿ ಹರಿಕತೆ ಪ್ರಸಂಗವನ್ನು ನೆನಪಿಸ್ಕೊಳ್ತಾ ಅವನು ನಗು ನಗುತ್ತಾ ಪಾತ್ರೆ ತೊಳೆಯುತ್ತಿರುವಾಗ ಕಾಲಡಿಯ ಮಣ್ಣು ಕುಸಿದು ಪಾತ್ರೆಗಳ ಸಮೇತ ಗುಡ್ಡ ನೀರಿಗೆ ಬೀಳ್ತಾನೆ. ಅವನು ಚಿಕ್ಕವನಾದರೂ ಚೆನ್ನಾಗಿ ಈಜುಬಲ್ಲವನಾಗಿದ್ದ. ಇನ್ನು ಸ್ವಾರಸ್ಯವನ್ನು ನೋಡಿದ್ರೆ ಆತನ ಈಜಿಗೆ ಮೀನುಗಳೇ ನಾಚಬೇಕು. ಹಾಗೆ ಈಜಿ ದಡ ಸೇರಿದವನು ತಂದೆಯ ಬಳಿ ಬಂದು ಪಾತ್ರೆಗಳು ನೀರು ಪಾಲಾದ ವಿಚಾರವನ್ನು ಒಂದು ತಿಳಿಸ್ತಾನೆ. ಇನ್ನು ಇಷ್ಟು ನಿಮ್ಮ ಒಂದು ಗದ್ಯಗಳಿಗೆ ಸಂಬಂಧಿಸಿದಂತಹ ಸಂದರ್ಭದ ವಾಕ್ಯಗಳಾದರೆ ಮಧ್ಯವಾರ್ಷಿಕ ಪರೀಕ್ಷೆಗೆ. ಇನ್ನು ಒಂದು ದೀರ್ಘ ಗದ್ಯಕ್ಕೆ ಸಂಬಂಧಿಸಿರುವಂತಹ ಒಂದು ಸಂದರ್ಭದ ವಾಕ್ಯಗಳನ್ನು ನೋಡಿ ಯಾವುದಾದ್ರೂ ಒಂದನ್ನು ಬರೀಬೇಕಾಗುತ್ತೆ. 38ನೇದು ವೆಪನ್ ನಮಗೆ ಮುಖ್ಯ ಅನ್ನುವಂಥದ್ದು ಆಯ್ಕೆಯನ್ನು ನೋಡೋದಾದರೆ ಅಗ್ರಮಾನ್ಯ ಗಣ್ಯ ಲೇಖಕ ಅಂತಲೇ ಅನ್ನಿಸ್ಕೊಂಡಂತಹ ಶ್ರೀಯುತ KP ಪೂರ್ಣಚಂದ್ರ ತೇಜಸ್ವಿಯವರ ಕಿರುಗೂಳಿನ ಗಯ್ಯಾಳಿಗಳು ಅಥವಾ ಕಥಾ ಸಂಕಲನದ ಒಂದು ಕೃಷ್ಣೇಗೌಡನ ಆನೆ ಎಂಬ ನೀಳ್ಗತೆಯಿಂದ ಆಯ್ದುಕೊಳ್ಳಲಾಗಿದೆ. ದುರ್ಗಪ್ಪ ಮರ ಕಡಿದು ಲೈನ್ ಕ್ಲಿಯರ್ ಮಾಡ್ತಾ ಇದ್ದಾಗ ಫಾರೆಸ್ಟ್ ಇಲಾಖೆಯವರು ಕೊಡಲಿ ಕಿತ್ಕೊಂಡು ಹೋದರು. ಕೊಡಲಿ ಲೇಖಕರದ್ದು. ಅದನ್ನು ಕೇಳೋಣ ಅಂತ ಹೇಳಿಬಿಟ್ಟು ನಾಗರಾಜನ ಆಫೀಸಿಗೆ ಹೋದರೆ ಅಲ್ಲಿ ನಾಗರಾಜ ತನ್ನ ತುತ್ತೂರಿ ಊದಲು ಶುರು ಮಾಡ್ದ. ಅದರಲ್ಲಿ ಯಾವುದೇ ಅಪರಾಧ ಮಾಡಿದರೂ ಅದಕ್ಕೆ ಸಂಬಂಧಿಸಿದ ಆಯುಧ ನಮಗೆ ತುಂಬ ಮುಖ್ಯ. ನಾಳೆ ಕೋರ್ಟಿನಲ್ಲಿ ಅವನು ಯಾವುದರಿಂದ ಮರ ಕಡಿದ ಅಂತ ಕೇಳಿದಾಗ ನಾವು ವೆಪನ್ ಹಾಜರುಪಡಿಸಬೇಕು ಅಂತ ಹೇಳ್ತಾನೆ. ಇನ್ನು ಸ್ವಾರಸ್ಯವನ್ನು ನೋಡೋದಾದರೆ ಅಪರಾಧ ನಡೆದಾಗ ಅಪರಾಧಿ ನ್ಯಾಯ ಇತ್ಯಾದಿಗಳಿಗಿಂತ ಸಾಕ್ಷಿಯೇ ಮುಖ್ಯ ಎಂಬ ವ್ಯಂಗ್ಯ ಈ ಮಾತಿನಿಂದ ತೋರುತ್ತದೆ. ಇನ್ನು ಮುಂದಿನದು ನನಗೇನು ಈ ನಾಯಿ ಕಂಡ್ರೆ ಪ್ರೀತಿನ ಸ್ವಾಮಿ ಅನ್ನುವಂಥದ್ದು. ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದರೆ ಬೀದಿ ನಾಯಿ ಕಾಟದ ಬಗ್ಗೆ ಪ್ರೆಸಿಡೆಂಟರಾಗಿ ಸರಿಯಾಗಿ ಒಂದು ಮಾತು ಕೇಳಲು ಲೇಖಕರು ಹೊರಡ್ತಾರೆ. ಅವರನ್ನು ಪ್ರಚೋದಿಸಿದಂತಹ ಜಬ್ಬಾರ್ ಪುಟ್ಟಯ್ಯ ಇಬ್ಬರು ವಿರುದ್ಧ ದಿಕ್ಕಿನಲ್ಲಿ ಕಾಲು ಕೀಳ್ತಾರೆ, ಅಂದರೆ ವಿರುದ್ಧ ದಿಕ್ಕಿಗೆ ಹೋಗ್ತಾರೆ. ಆದರೂ ದೃಢ ಮನಸ್ಸಿನಿಂದ ಮುನ್ಸಿಪಲ್ ಆಫೀಸಿಗೆ ಬಂದಾಗ ಪ್ರೆಸಿಡೆಂಟ್ ಖಾನ್ ಸಾಹೇಬರು ತಮ್ಮ ಗಡ್ಡ ನೀವ್ಕೊಳ್ತಾ ತಮ್ಮ ಡಾಗ್ ಎರಿಡಿಕೇಷನ್ ಪ್ರೋಗ್ರಾಮನ್ನು ವಿವರಿಸ್ತಾ ಮೇಲಿನಂತೆ ಹೇಳ್ತಾರೆ. ಇನ್ನು ಸ್ವಾರಸ್ಯ ಕುರಾನ್ ಪ್ರಕಾರ ನಾಯಿಗಳು ಹಂದಿಗಳಿಗೆ ಸಮಾನವಾದ್ದರಿಂದ ಮುನ್ಸಿಪಾಲ್ಟಿಯವರು ಈ ನಾಯಿಗಳೇನು ಸಾಕಿಕೊಂಡಿಲ್ಲವೆಂತ ಹೇಳ್ಬಿಟ್ಟು ಖಾನ್ ಸಾಹೇಬರು ವಾದ ಸರಣಿಯನ್ನು ಮಂಡಿಸಿದರು. ಇಷ್ಟು ಗದ್ಯ, ಪದ್ಯ ಮತ್ತು ದೀರ್ಘಗದ್ಯಕ್ಕೆ ಸಂಬಂಧಿಸಿದಂತಹ ಒಂದು ಸಂದರ್ಭದ ವಾಕ್ಯಗಳಾದರೆ ಇದು ಈ ವಿಭಾಗಕ್ಕೆ ಸಂಬಂಧಿಸಿದಂತೆ 4 ಅಂಕದ ಪ್ರಶ್ನೋತ್ತರಗಳಾಗಿರುತ್ತೆ. 4 ಅಂಕದ ಪ್ರಶ್ನೋತ್ತರಗಳಲ್ಲಿ ನೀವು ಯಾವುದಾದ್ರೂ 2 ಮಾತ್ರ ಬರೀಬೇಕಾಗುತ್ತೆ. ರಾವಣನ ಮನ ಪರಿವರ್ತನೆಯ ಸಂದರ್ಭವನ್ನು ಕವಿ ಹೇಗೆ ನಿರೂಪಿಸಿದ್ದಾರೆ ಅನ್ನುವಂಥದ್ದು ನೋಡಿ. ಇದು ಪದ್ಯಗಳಿಗೆ ಸಂಬಂಧಿಸಿರುವಂತಹದ್ದು. ರಾವಣನ ಮನ ಪರಿವರ್ತನೆಯ ಸಂದರ್ಭವನ್ನು ಕವಿ ಬಹು ಮಾರ್ಮಿಕವಾಗಿ ಚಿತ್ರಿಸ್ತಾರೆ. ಜಾನಕಿ ಮೂರ್ಛಿತೆಯಾಗಲು ರಾವಣನಿಗೆ ಸೀತೆಯ ಬಗ್ಗೆ ಅನುಕಂಪ ಹುಟ್ಟಿತು. ತನ್ನ ಕರ್ಮಾಧೀನತೆಯಿಂದ ಹುಟ್ಟಿದಂತಹ ಕೆಟ್ಟ ಪಾಪದ ಕೆಟ್ಟ ಪರಿಣಾಮವನ್ನು ತಾನೇ ಕದಡಿದ ನೀರು ತಿಳಿಯಾಗುವಂತೆ ತನ್ನಿಂದ ತಾನೇ ಅಳಿದುಕೊಂಡನು. ಮನಸ್ಸು ತಿಳಿಯದ ರಾವಣನಿಗೆ ಸೀತೆಯ ಬಗ್ಗೆ ವೈರಾಗ್ಯ ಹುಟ್ಟಿತು. ಕವಿಯು ರಾವಣನ ಈ ಮನ ಪರಿವರ್ತನೆಯ ಸಂದರ್ಭವನ್ನು ಈ ರೀತಿ ವರ್ಣಿಸ್ತಾರೆ. ಉದಾತ್ತ ಮನೋಗುಣವುಳ್ಳವನ ಮನಸ್ಸು ನೀಲಾಕಾಶದಂತೆ ವಿಸ್ತಾರವಾದ ಸ್ಥಿರವಾದ ಪ್ರೀತಿಯಿಂದ ಕೂಡಿರ್ತದೆ. ಹತ್ತಿಕೊಂಡ ಸಂಜೆಯ ಅನುರಾಗವನ್ನು ಸೂರ್ಯನು
ತೊರೆಯದಿರುವನೇ, ಮನಸ್ಸಿನ ದುರಾಸೆಯಿಂದ ಎಲ್ಲಿಯಾದರೂ ಕೆಟ್ಟದ್ದನ್ನು ಆಚರಿಸಿದರೆ ಉತ್ತಮನಾದವನು ತೊರೆದು ಬಿಡದಿರುವನೇ. ಅಂತೂ ಮನಸ್ಸಿನಲ್ಲಿ ಮೂಡಿದ ಕಾರುಣ್ಯ ರಸವೇ ಸೀತೆಯ ಮೇಲೆ ಉಂಟಾದ ಪ್ರೀತಿಯನ್ನು ತೊಳೆದು ಕಳೆಯಿತು. ಸ್ವಭಾವದ ಪರಿಣಿತಿಯಲ್ಲಿ ಸ್ಥಿರವಾಗಿ ನಿಂತನು ಎಂಬುದಾಗಿ ಕವಿ ವರ್ಣಿಸ್ತಾರೆ. ಇನ್ನು 41ನೇದು, ತನಗಾದ ಅವಮಾನವನ್ನು ದ್ರೌಪದಿ ಭೀಮನಿಗೆ ಹೇಳಿಕೊಂಡ ಬಗೆಯನ್ನು ವಿವರಿಸಿ ಅಂತ ಕೇಳಿದರೆ ನೋಡಿ, ಅವಮಾನವನ್ನು ಕುರಿತು ಹೇಳ್ತಾಳೆ. ಕೀಚಕನು ರಾಜಸಭೆಯಲ್ಲಿ ಭೀಮನೆದುರಲ್ಲೇ ತನ್ನನ್ನು ಎಡಗಾಲಿನಿಂದ ಒದ್ಬಿಟ್ಟು ಬೀಳಿಸಿದ್ದನ್ನು ನೆನಪಿಸಿ ನಿನಗೆ ಇದು ಸಹ್ಯವೇ ಅಂತ ಹೇಳ್ಬಿಟ್ಟು ಪ್ರಶ್ನಿಸ್ತಾಳೆ. ಕೀಚಕ ತನ್ನ ಬೆನ್ನು ಹತ್ತದೆ ಬಿಡುವವನಲ್ಲ, ಆದ್ದರಿಂದ ತಾನಿನ್ನು ಬದುಕುವುದಿಲ್ಲ ಅಂತ ಹೇಳ್ಬಿಟ್ಟು ಕಣ್ಣೀರಿಡ್ತಾಳೆ. ಹಾಗೆ ಉಳಿದ ಪಾಂಡವರು ತನ್ನೊಂದಿಗೆ ರಮಿಸಲು ಮಾತ್ರ ಮುಂದೆ ಬರ್ತಾರೆ. ಮಾನದ ಪ್ರಶ್ನೆ ಎದುರಾಗಲು ಕಾಲು ತೆಗಿತಾರೆ. ಅವರು ಗಂಡರೆನಿಸಲು ಅಯೋಗ್ಯರು, ಆದ್ದರಿಂದ ನೀನು ಕೀಚಕನನ್ನು ಯಮಲೋಕಕ್ಕೆ ಅಡ್ಡಿ ತನ್ನನ್ನು ಕಾಯಬೇಕು ಅಂತ ಕೈ ಮುಗಿದು ಬೇಡ್ಕೊಳ್ತಾಳೆ. ಭೀಮನು ಪ್ರೋತ್ಸಾಹದ ಸಂತೈಕ್ಯ ಮಾತುಗಳನ್ನಾಡದಿದ್ದಾಗ ಅವನ ಪೌರುಷವನ್ನು ತನ್ನ ರೋಷದ ಮೂದಲಿಕೆಯ ಮಾತುಗಳಿಂದ ಕೆಣುತ್ತಾಳೆ. 3 ಲೋಕದ ವೀರರಾದ ನಿಮ್ಮಿಂದ ಹೆಂಡತಿಯೊಬ್ಬಳನ್ನು ಆಳಲಾಗದೆಂದು ಹೀಯಾಳಿಸ್ತಾಳೆ. ದುಶ್ಯಾಸನ, ಸೈಂಧವ, ಕೀಚಕರಿಂದ ತನಗಾದ ಅವಮಾನವನ್ನು ನೆನಪಿಸಿ ತನ್ನತ್ತ ತಂಡ ಪ್ರೇರೇಪಿಸುವಲ್ಲಿ ಸಫಲರಾಗ್ತಾಳೆ. ಇನ್ನು ಜನಪದರು ಹೇಳುವಂತೆ ನಮ್ಮ ಗೆಳೆತನ ಮತ್ತು ನಮ್ಮ ನೆರೆಹೊರೆ ಹೇಗಿರಬೇಕು ವಿವರಿಸಿ ಅಂತ ಇದೆ. ಉತ್ತರ, ಜನಪದರು ನಮ್ಮ ನೆರೆಹೊರೆಯಲ್ಲಿ ಬುದ್ಧಿವಂತರಿರಬೇಕು. ಅವರನ್ನು ಅನುಸರಿಸಿ ನಾವು ಬುದ್ಧಿವಂತಿಕೆಯಿಂದ ಬಾಳಬಹುದು. ಒಂದು ವೇಳೆ ದುಷ್ಟರು, ಮತಿಹೀನರು, ಹುಲಿಗೇಡಿಗಳು ನಮ್ಮ ನೆರೆಹೊರೆಯಿದ್ದಲ್ಲಿ ಇರುವ ಅಲ್ಪ ಬುದ್ಧಿಯನ್ನು ಕೂಡ ಕಳ್ಕೊಂಡ್ಬಿಟ್ಟು ಅವರ ಗುಣಗಳನ್ನೇ ನಾವು ರೂಢಿಸ್ಕೊಳ್ಳುವ ಅಪಾಯ ಬರ್ತದೆ. ಆದ್ದರಿಂದ ನಮ್ಮ ಪರಿಸರದಲ್ಲಿ ಬುದ್ಧಿವಂತರಿರಬೇಕು ಅಂತ ಹೇಳ್ತಾರೆ. ಇದು ಬೆಳಕು ಚಾವ ಕವನದ ಮೂಲಕ ಕವಿ ಬೇಂದ್ರೆ ಹೇಳುವ ವಿಚಾರಗಳಾವುವು ಅಂದರೆ, ಬೆಳಕು ಚಾವ ಕವನದ ಮೂಲಕ ಕವಿ ನಮ್ಮ ಬದುಕಿನ ಮಹತ್ವದ ವಿಚಾರಗಳ ಕಡೆಗೆ ಗಮನ ಸೆಳೆದಿದ್ದಾರೆ. ಬೆಳಕು ಮತ್ತು ಬೆಳಕು ಎರಡೂ ಅಭಿನ್ನವಾದಂತೆ ಅದು ಕ್ರಿಯಾಶೀಲತೆಯ ಸಂಕೇತವೂ ಕೂಡ ಹೌದು. ಬೆಳಗು ಹೊಸ ಹುರುಪನ್ನು, ಚೈತನ್ಯವನ್ನು ತಂದಿರುವಾಗ ಅದನ್ನು ಸಾರ್ಥಕಪಡಿಸಿಕೊಳ್ಬೇಕು. ಯೌವನವು ನಮ್ಮ ಬದುಕಿನ ಬೆಳಕು. ಯೌವನದಲ್ಲಿ ದುಡಿದುಗೊಳಿಸುವಂತಹ ಶಕ್ತಿ ದೇಹಕ್ಕಿರ್ತದೆ. ಆದ್ದರಿಂದ ನಿದ್ದೆಯಿಂದ ಮೇಲೆದ್ದು ದುಡಿಯಬೇಕಾಗಿದೆ. ಮುಪ್ಪು ಬಂದೇ ಬರ್ತದೆ, ಅದನ್ನು ತಪ್ಪಿಸಲಾಗದು. ಬೆಳಗು, ಕತ್ತಲು, ಒಣಗುವುದು, ಚಿಗುರುವುದು ಇವೆಲ್ಲ ಪ್ರಕೃತಿಯಲ್ಲಿ ಸಹಜ. ಆದರೆ ಮನುಷ್ಯನ ಜೀವನ ಬಾಲ್ಯ, ಯೌವನ, ಮುಪ್ಪು ಎಂಬ ಮುಮ್ಮುಖ ಚಲನೆಯಲ್ಲಿ ಸಾಗುವುದೇ ವಿನಃ ಹಿಮ್ಮುಖವಾಗಿ ಚಲಿಸಲಾರದು. ಆದ್ದರಿಂದ ಜೀವನ ನದಿಯ ಪ್ರವಾಹ ಬಂದು ಅಪ್ಪಳಿಸುವ ಮುನ್ನ, ಮರಣ ಬರುವ ಮುನ್ನ ಬದುಕಿನ ಸಾರ್ಥಕತೆಯನ್ನು ಕಂಡುಕೊಳ್ಬೇಕು ಅಂತ ಹೇಳಿಬಿಟ್ಟು ಬೇಂದ್ರೆ ತಿಳಿಸ್ತಾರೆ. ಇಷ್ಟು ಪದ್ಯಗಳಿಗೆ ಸಂಬಂಧಿಸಿದಂತಹ 4 ಅಂಕದ ಪ್ರಶ್ನೆಗಳಾದರೆ, ಗದ್ಯಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೆಗಳಲ್ಲಿ ಅದು ಕೂಡ ಒಂದನ್ನು ಬರೀಬೇಕಾಗುತ್ತೆ. 44ನೇದು, ಕಣ್ಣು ನೋವು ಶುರುವಾದ ಆರಂಭದಲ್ಲಿ ಬಸಲಿಂಗ ಪಡೆದುಕೊಂಡ ಚಿಕಿತ್ಸೆ ಯಾವ ರೀತಿಯದು ಅಂತ ಕೇಳಿದರೆ, ಕಣ್ಣು ನೋವು ಆರಂಭವಾದಾಗ ಇದು ಸಾಮಾನ್ಯ ಕಣ್ಣು ಬೇನೆ ಇರಬಹುದು ಅಂತ ಭಾವಿಸಿದ. ಆದರೆ ಕಣ್ಣು ಕೆಂಪಾಗದೆ ಕಣ್ಣಿನ ಸುತ್ತ ಮಾತ್ರ ನೋವು ಕಡಿಮೆ ಆಗಲಿಲ್ಲ. ಹಾಗಾಗಿ ಎಂದಿನಂತೆ ನಗರದ ವೈದ್ಯರುಗಳಿಗೆ ತೋರಿಸ್ತಾ ಅವರು ನೋವಿನ ವಿವರಗಳನ್ನು ಕೇಳಿ ರಪ್ಪೆ ಅಗಲಿಸಿ ನೋಡಿದರು. ಅವರಿಗೆ ಅರ್ಥವಾಗದಿದ್ದರೂ ಧೈರ್ಯ ತುಂಬಿ ಒಳ್ಳೆಯ ಮಾತನಾಡ್ತಾರೆ. ಹಚ್ಚಿಕೊಳ್ಳಲು ಲೇಹವನ್ನು ಕೂಡ ಕೊಟ್ಟರು. ಉಪ್ಪಿನ ಕಾವು, ಬಟ್ಟೆಯ ಕಾವು ಕೊಡಲು ಸೂಚಿಸಿದರು. ಕಣ್ಣಿನ ನೋವು ಮಾತ್ರ ಕಡಿಮೆ ಆಗಲೇ ಇಲ್ಲ. ಇನ್ನು 49ನೇದು, ಬದುಕಿನಲ್ಲಿ ಆಯ್ಕೆಗಳು ಮುಖ್ಯ ಎಂಬುದನ್ನು ಲೇಖಕಿ ಹೇಗೆ ನಿರೂಪಿಸಿದ್ದಾರೆ ಅಂತಂದರೆ, ಬದುಕಿನಲ್ಲಿ ಆಯ್ಕೆಗಳು ಮುಖ್ಯ ಎಂಬುದನ್ನು ಮೊದಲಿಗೆ ತಮ್ಮ ಸ್ವ ಅನುಭವದಿಂದ ಗೆಳತಿ ಸೀತಾಳ ಉದಾಹರಣೆಯ ಮೂಲಕ ವಿವರಿಸಿ ಲೇಖಕಿ ಪ್ಲೇವಿಯಾ ಮತ್ತು ನಿಶಾಶರ್ಮನ ಬದುಕಿನ ಘಟನೆಗಳನ್ನು ವಿವರಿಸ್ತಾರೆ. ಕೌಟುಂಬಿಕ ಕ್ರೌರ್ಯ ತಾಳಲಾರದೆ ಮನೆಯಿಂದ ಹೊರಬಂದು ತನ್ನ ಕಾಲ ಮೇಲೆ ತಾನು ನಿಂತು ಪ್ರಖ್ಯಾತ ನ್ಯಾಯವಾದಿಯಾದಂತಹ ಪ್ಲೇವಿಯಾ
ತಮ್ಮ ಹಾಗೂ ತಮ್ಮ ಮಕ್ಕಳ ಭವಿಷ್ಯದ ಹಾದಿ ಸುಗಮಗೊಳಿಸಿಕೊಂಡವರು. ಅಂತೆಯೇ ವರದಕ್ಷಿಣೆಯ ದುರಾಸೆಗೆ ಬಲಿಯಾಗಿದ್ದ ವರನನ್ನು ಹಸೆಮಣೆ ಇರುವ ಸಂದರ್ಭದಲ್ಲಿ ತಿರಸ್ಕರಿಸುವ ದಿಟ್ಟತನ ತೋರಿದ ನಿಶಾ ಶರ್ಮದ ಜೀವನದಲ್ಲಿ ಆಯ್ಕೆಗಳೇ ಮುಖ್ಯವಾದಂತಹ ಪಾತ್ರವನ್ನು ವಹಿಸಿದ್ದು ಅಂತ ಹೇಳ್ಬಿಟ್ಟು ನಿರೂಪಿಸ್ತಾರೆ. ಇನ್ನು 46ನೇಯದು, ತಾಯಿ ತಂದೆ ಶಿಕ್ಷಕರು ಸೇರಿ ಆದ ತ್ರಿಭುಜವೇ ಉತ್ತಮ ಬದುಕಿಗೆ ಆದರ್ಶ ಮಾದರಿ ಹೇಗೆ ವಿವರಿಸಿ ಅಂತ ಕೇಳಿದರೆ, ಮಕ್ಕಳನ್ನು ಬುದ್ಧಿವಂತರು ಮತ್ತು ಕಷ್ಟಪಟ್ಟು ಕೆಲಸ ಮಾಡುವಂತಹವರು ಆದ ಉತ್ತಮ ಮನುಷ್ಯರನ್ನಾಗಿ ಮಾಡುವಂತಹದ್ದು ತಂದೆ ತಾಯಿಯರ ಆದ್ಯ ಕರ್ತವ್ಯವಾಗಿದೆ. ಅಧ್ಯಾಪಕರು ಕಲಿಕೆ ಮತ್ತು ಜ್ಞಾನದ ಬೆಳಕನ್ನು ಮಕ್ಕಳಿಗೆ ನೀಡುವ ಕಿಟಕಿಗಳು. ಮಕ್ಕಳಲ್ಲಿ ಕ್ರಿಯಾಶೀಲತೆ ಮೊಳೆಯುವಂತೆ ಮಾಡುವ ಆದರ್ಶ ವ್ಯಕ್ತಿಗಳು ತಾಯಿ ತಂದೆ ಶಿಕ್ಷಕರು ಸೇರಿ ಆದಂತಹ ತ್ರಿಭುಜವೇ ಉತ್ತಮ ಬದುಕಿಗೆ ಆದರ್ಶ ಮಾದರಿ. ಈ ಮೂರು ಶ್ರದ್ಧೆಯಿಂದ ಮಾಡಿದಾಗ ದುಡಿದಾಗ ಮಾತ್ರ ಭಾರತಕ್ಕೆ ಹೊಸ ತಾರುಣ್ಯ ಬರುತ್ತದೆ. ಮಾತೃಪಿತೃಗಳ ಹಿಂದೆ ಶಾಲೆ ಮತ್ತು ಶಿಕ್ಷಕರ ಹಿಂದೆ ಮನೆ ಇರ್ತದೆ. ಆದ್ದರಿಂದ ತಾಯಿ ತಂದೆ ಶಿಕ್ಷಕರು ಸೇರಿ ಆದಂತಹ ತ್ರಿಭುಜವೇ ಉತ್ತಮ ಬದುಕಿಗೆ ಒಂದು ಆದರ್ಶ ಮಾದರಿಯಾಗಿದೆ. ಇನ್ನು ಮುಂದಿನದು ದೀರ್ಘಗದ್ಯಕ್ಕೆ ಸಂಬಂಧಿಸಿರುವಂತಹ 4 ಅಂಕದ ಪ್ರಶ್ನೆಗಳು. ಇದು ಕೂಡ ಒಂದನ್ನು ಮಾತ್ರ ಬರೀಬೇಕಾಗುತ್ತೆ. 47ನೇದು, ಆನೆ ಮತ್ತು ವೇಲಾಯುಧನನ್ನು ಸಾಗು ಹಾಕಲು ಮಠದವರು ಹವಣಿಸಿದ್ದೇಕೆ ಅಂತಂದರೆ, ಮಠದ ಜಗದ್ಗುರುಗಳನ್ನು ಜನರು ಅಡ್ಡಪಲ್ಲಕ್ಕಿಯಲ್ಲಿ ತಮ್ಮ ಹೆಗಲ ಮೇಲೆ ಹೊರತೊಡಗಿದ್ದರಿಂದ ಆನೆಗೆ ಜಗದ್ಗುರುಗಳನ್ನು ಹೊರುವ ಕೆಲಸ ತಪ್ಪಿ ಹೋಯಿತು. ಹಾಗಾಗಿ ನಿರುಪಯುಕ್ತ ಅನಿಸಿದಂಥ ಆನೆಯನ್ನು ಅದಕ್ಕಿಂತ ಮುಖ್ಯವಾಗಿ ಅದರ ಮಾವುತನನ್ನು ಹೊರಹಾಕಿ ಕೈ ತೊಳೆದುಕೊಳ್ಳಲು ಮಠದವರು ಅವನಿಸ್ತಾ ಇದ್ದರು. ಮಾವುತ ವೇಲಾಯುಧ 24 ಗಂಟೆಯೂ ಕುಡದೇ ಇರ್ತಾ ಇದ್ದ. ಮಠದ ಸಾತ್ವಿಕ ವಾತಾವರಣಕ್ಕೆ ಒಂದು ದೊಡ್ಡ ತಲೆನೋವಾಗಿದ್ದ. ಅವನಿಗೆ ಚೀಮಾರಿ ಹಾಕಿ ಒಮ್ಮೆ ಓಡಿಸಿದಾಗ ಆನೆ ಅನೇಕ ದಿನಗಳವರೆಗೆ ಯಾರ ಮಾತನ್ನು ಕೇಳದೆ ಏನನ್ನೂ ತಿಂತಾ ಇರಲಿಲ್ಲ. ಕೊನೆಗೆ ಆನೆಗಾಗಿ ವೇಲಾಯುಧನನ್ನು ಹುಡ್ಕೊಂಡು ಕೇರಳದವರೆಗೂ ಹೋಗಿ ಕರೆತಂದರು. ಆನೆ ಇರುವವರೆಗೂ ತನ್ನ ಅನಿವಾರ್ಯತೆಯನ್ನು ಅರಿತಂತಹ ಅವನು ಮಠಕ್ಕೆ ಇನ್ನಷ್ಟು ಕಿರುಕುಳವನ್ನು ಕೊಡೋಕ್ಕೆ ಪ್ರಾರಂಭಿಸ್ತಾನೆ. ಆದ್ದರಿಂದ ಮಠದವರು ಆನೆಯನ್ನು ಈ ಆನೆಯ ಮಾವುತನನ್ನು ಯಾರಿಗಾದರೂ ದಾಟಿಸ್ಬೇಕು ಅಂತ ಹೇಳ್ಬಿಟ್ಟು ಅವಣಿಸ್ತಾ ಇದ್ದರು. ಇನ್ನು ಟೆಲಿಫೋನ್ ಲೈನ್ಮ್ಯಾನ್ ತಿಪ್ಪಣ್ಣನ ಸಾವಿನ ಸಂದರ್ಭವನ್ನು ವಿವರಿಸಿ ಅಂತ ಕೇಳಿದರೆ, ನೋಡಿ ಉತ್ತರ. ಟೆಲಿಫೋನ್ ಲೈನ್ಮ್ಯಾನ್ ತಿಪ್ಪಣ್ಣ ಬೆಳಿಗ್ಗೆ ಎಕ್ಸ್ಚೇಂಜ್ಗೆ ಬಳಿಗೆ ಬಂದಾಗ ನುಗ್ಗೇಹಳ್ಳಿ ಕಡೆಯ ಆಫ್ಲೈನ್ಗಳು ಡೆಡ್ ಆಗಿವೆ ಅಂತ ಹೇಳಿಬಿಟ್ಟು ಮೇಂಟೆನೆನ್ಸ್ನವರು ಹೇಳಿ ಕಳಿಸಿದರು. ಊರಿನಿಂದ ಸಾಕಷ್ಟು ದೂರದಲ್ಲಿದ್ದಂತಹ 17ನೆಯ ಕಂಬದ ಜಂಕ್ಷನ್ ಬಾಕ್ಸ್ ಪರಿಶೀಲನೆ ಮಾಡಿ ಯಾವ ಲೈನು ಡೆಡ್ ಆಗಿದೆ ಅಂತ ತಿಳಿಯಲು ಅವನು ಕಂಬ ಹತ್ತಿದ. 30-40 ತಂತಿಗಳ ತೊಡಕಿನೊಳಗೆ ನುಸುಳಿ ತಿಪ್ಪಣ್ಣ ಜಂಕ್ಷನ್ ಬಾಕ್ಸ್ ಬಿಚ್ಚಿ ಸ್ಕ್ರೂ ಡ್ರೈವರ್ನಲ್ಲಿ ಎಂಥದ್ದನ್ನೂ ಬಿಡ್ತಾ ಇರಬೇಕಾದ್ರೆ ಇದ್ದಕ್ಕಿದ್ದಂತೆ ಅಲ್ಲೇ ಸತ್ತು ಹೋದ. ಇನ್ನು ಭಾಷಾಭ್ಯಾಸಕ್ಕೆ ಸಂಬಂಧಿಸಿದಂತಹ ಒಂದು ಪ್ರಶ್ನೆಗಳು ನೋಡಿ. ಕೆಳಗಿನ ಒಂದು ಪ್ರಶ್ನೆಗಳಲ್ಲಿ ಯಾವುದಾದರೂ 4ಕ್ಕೆ ಆಯಾ ಸೂಚನೆಗನುಗುಣವಾಗಿ ಉತ್ತರ ಬರೆಯಿರಿ ಅಂತ ಕೇಳಿದರೆ, ಇಲ್ಲಿ ಯಾವುದಾದ್ರೂ 2ಕ್ಕೆ ಬರೀಬೇಕಾಗುತ್ತೆ. 4, 6 ಕೊಟ್ಟಿದ್ದಾರೆ, ನೀವು ಕೇವಲ 2ಕ್ಕೆ ಮಾತ್ರ ಬರೀಬೇಕಾಗುತ್ತೆ. ನೋಡಿ 49ನೇದು, ಕೆಳಗಿನ 2 ಪದಗಳಿಗೆ ಅರ್ಥ ಬರೆಯಿರಿ ಅಂತ ಕೇಳಿದ್ದಾರೆ. ಪುಳಕ ಅಂದರೆ ರೋಮಾಂಚನ, ಅಶ್ರುಜಲ ಅಂದರೆ ಕಣ್ಣೀರು, ಕಾಲ ಅಂದರೆ ಯಮ. ಇನ್ನು ಕೆಳಗಿನ 2 ಪದಗಳಿಗೆ ನಾನಾ ಅರ್ಥವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಕರ ಅಂದರೆ ಕೈ ಅಂತಲೂ ಆಗುತ್ತೆ, ತೆರಿಗೆ ಅಂತಲೂ, ಕರವನ್ನು ಕಟ್ಟುವುದು ಅಂತ ಹೇಳ್ತಾರೆ ನೋಡಿ, ಅದು ತೆರಿಗೆ ಅಂತ ಆಗುತ್ತೆ. ಇನ್ನು ಹರಿಬ ಅಂದರೆ ಕರ್ತವ್ಯ ಅಥವಾ ರಕ್ಷಣೆ ಅಂತ ಹೇಳಿಬಿಟ್ಟು, ಕಲಿ ಅಂದರೆ ಶೂರ ಅಥವಾ ತಿಳಿ. ಇನ್ನು ಕೆಳಗಿನ 2 ಕ್ರಿಯಾಪದಗಳಿಗೆ ಧಾತು ರೂಪವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಧಾತು ಅಂದರೆ ಕ್ರಿಯಾಪದದ ಮೂಲ ರೂಪಕ್ಕೆ ಧಾತು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಆಡುವಳು ಅನ್ನುವಂಥದ್ರಲ್ಲಿ ಹಾಡು, ಹೇಳಿದರು ಅನ್ನುವಂಥದ್ರಲ್ಲಿ ಹೇಳು, ಬಂದನು ಅನ್ನುವಂಥದ್ರಲ್ಲಿ ಬರು. ಇನ್ನು ಮುಂದಿನದು, ಕೆಳಗಿನ 2 ಪದಗಳಿಗೆ ಗುಣವಾಚಕಗಳನ್ನು ಬರೆಯಿರಿ ಅಂತ ಕೇಳಿದರೆ. ಹಾಡು ಹಕ್ಕಿ ಅನ್ನುವಂಥದ್ರಲ್ಲಿ ಹಾಡು, ಇನ್ನು ಕಿರುಹಾದಿ ಅನ್ನುವಂಥದ್ರಲ್ಲಿ ಕಿರು ಆಗುತ್ತೆ. ಹಸಿರು ಕಂಬಳಿ ಅನ್ನುವಂಥದ್ರಲ್ಲಿ ಹಸಿರು. ಇನ್ನು ಮುಂದಿನದು
ಕೆಳಗಿನ 2 ಪದಗಳಿಗೆ ತದ್ಭವ ರೂಪಗಳನ್ನು ಬರೆಯಿರಿ ಅಂತ ಹೇಳಿದರೆ ತತ್ಸಮವನ್ನು ಕೊಟ್ಟು ತದ್ಭವವನ್ನು ಬರೀಲಿಕ್ಕೆ ಹೇಳ್ತಾರೆ, ಇಲ್ಲ ತದ್ಭವವನ್ನು ಕೊಟ್ಟು ತತ್ಸಮ ಬರವನ್ನು ಬರೀಲಿಕ್ಕೆ ಹೇಳ್ತಾರೆ. ಗ್ರಹ ಅನ್ನುವಂಥದ್ದಕ್ಕೆ ಗುರು, ದೃಷ್ಟಿ ಅನ್ನುವಂಥದ್ದಕ್ಕೆ ದಿಟ್ಟಿ, ಕ್ಷಣ ಅನ್ನುವಂಥದ್ದಕ್ಕೆ ಕಣ. ಇನ್ನು ಕೆಳಗಿನ 2 ದ್ವಿರುಕ್ತಿಗಳನ್ನು ಸ್ವಂತ ವಾಕ್ಯಗಳಲ್ಲಿ ಬರೆಯಿರಿ ಅಂತ ಕೇಳಿದರೆ ನೋಡಿ. ಹೆಜ್ಜೆ ಹೆಜ್ಜೆ, ಕಾಡಿನಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಮುಳ್ಳುಗಳು ಇರ್ತವೆ. ಇನ್ನು ಸಹಸ್ರ ಸಹಸ್ರ, ಜಗತ್ತಿನಲ್ಲಿ ಸಹಸ್ರ ಜೀವಿಗಳು ಇವೆ. ಇನ್ನು ತುತ್ತ ತುದಿ, ಕೋತಿ ಬೆಟ್ಟದ ತುತ್ತ ತುದಿಗೆ ಏರಿತು. ಕೆಳಗಿನ ಒಂದನ್ನು ಕುರಿತು ಪ್ರಬಂಧವನ್ನು ಬರೆಯಿರಿ ಅಂತ ಕೇಳಿದರೆ ಕನ್ನಡವನ್ನು ಕಟ್ಟುವ ಕೆಲಸದಲ್ಲಿ ಯುವ ಜನರ ಪಾತ್ರ ಅಥವಾ ಅರಣ್ಯನಾಶ ಮತ್ತು ಸಂರಕ್ಷಣೆ. ಇನ್ನು ಯಾವುದಾದರೂ ಒಂದನ್ನು ಕುರಿತು ಪತ್ರ ಬರೆಯಿರಿ ಅಂತ ಕೇಳಿದರೆ ಉಳಿತಾಯ ಖಾತೆ ತೆರೆಯುವಂತೆ ಕೋರಿ ಬ್ಯಾಂಕಿನ ವ್ಯವಸ್ಥಾಪಕರಿಗೆ ಒಂದು ಪತ್ರ ಬರೆಯಿರಿ ಅಂತ ಇದೆ. ಮತ್ತು ಒಂದು ಪರೀಕ್ಷಾ ಸಿದ್ಧತೆಯನ್ನು ಕುರಿತು ನಿಮ್ಮ ತಂದೆಯವರಿಗೆ ಒಂದು ಪತ್ರ ಒಂದು ವೈಯಕ್ತಿಕ ಪತ್ರವನ್ನು ಕೊಟ್ಟಿರ್ತಾರೆ, ಇನ್ನೊಂದು ವ್ಯವಹಾರ ಪತ್ರವನ್ನು ಕೊಟ್ಟಿರ್ತಾರೆ. 2ರಲ್ಲಿ ಯಾವುದಾದ್ರೂ ಒಂದನ್ನು ಬರೀಬೇಕಾಗುತ್ತೆ. ಪ್ರಬಂಧವನ್ನು ಕೂಡ ಅಷ್ಟೇ 2ರಲ್ಲಿ ಯಾವುದಾದ್ರೂ ಒಂದನ್ನು ಬರೀಬೇಕು. ಇಷ್ಟು ನಿಮ್ಮ ಮಧ್ಯವಾರ್ಷಿಕ ಪ್ರಶ್ನೆ ಪತ್ರಿಕೆಯಾಗಿತ್ತು 2025. ಹೀಗೆ ದ್ವಿತೀಯ PUCಯ ಸಿಲೆಬಸ್ಸಲ್ಲಿ ಇರುವಂತಹ ಪ್ರಬಂಧದ ಟಾಪಿಕ್ಗಳು, ಹಾಗೆ ಪತ್ರಲೇಖನದ ಟಾಪಿಕ್ಗಳು, ಅದರ ಒಂದು ಸಂಪೂರ್ಣವಾದಂತಹ ಪ್ರಬಂಧದ ವಿವರಣೆ ಇರ್ಬೋದು, ಹಾಗೆ ಪತ್ರಲೇಖನಗಳು ಇರ್ಬೋದು, ಹಾಗೆ ಅವುಗಳನ್ನು ಯಾವ ರೀತಿಯಾಗಿ ಮಾರ್ಕ್ಸ್ ಬೈಬ್ರಿಗೇಟ್ ಮಾಡ್ತಾರೆ ಅನ್ನುವಂತಹ ಎಲ್ಲದೂ ಕೂಡ ನನ್ನ ವಿಡಿಯೋಗಳಲ್ಲಿ ಇದೆ. ಅದರ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಅದನ್ನು ನೀವು ರೆಫರ್ ಮಾಡಿ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತೀರಾ ಅಂತ ನನ್ನ ಅನಿಸಿಕೆ. ಧನ್ಯವಾದಗಳು.